ನಿಮಗೆ ಹೊಸ ಪಕ್ಷ ಕಟ್ಟಿ ಪಕ್ಷದಿಂದ ಶಾಸಕರಾದ ಮೇಲೆ ಕಾಂಗ್ರೆಸ್ನವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಅಂತ ಆಹ್ವಾನ ನೀಡಿದ್ರ ಮತ್ತು ಏನಾದರೂ ಆಮಿಷ ಒಡ್ಡಿದ್ರಾ? ಕಾಂಗ್ರೆಸ್ನವರು ಓಕೆ. ಮತ್ತು ನಿಮಗೆ ಇಂದಿನ ಕೈ ಘಟನೆಗಳು ನೆನಪು ಮಾಡ್ಕೊಂಡು ಸೇರ್ಪಡೆ ಆಗಲಿಲ್ವಾ? ಮತ್ತು ಇತ್ತೀಚೆಗೆ JDS ಪಕ್ಷ ಮತ್ತು BJP ಪಕ್ಷ ಮೈತ್ರಿ ಮಾಡ್ಕೊಂಡಿರೋದು ಬಗ್ಗೆ ಅಭಿಪ್ರಾಯ, ಮತ್ತು ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರ ಬಗ್ಗೆ ಅಭಿಪ್ರಾಯ ತಿಳಿಸಿ ಸರ್. ಮೊದಲನೇ ಪ್ರಶ್ನೆ, ಕಾಂಗ್ರೆಸ್ನವರು ತಮ್ಮನ್ನು ಆಹ್ವಾನ ಮಾಡಲಿಲ್ವಾ? ನೋಡಿ, ವೈ.ಎಸ್. ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂದಿನ UPA ಸರ್ಕಾರದ ಮೂಲಕನೇ ನನ್ನ ಮೇಲೆ 4-6 ಬಾರಿ ಒತ್ತಡ ತೊಗೊಂಡು ಬಂದರು ಕೂಡ. ಓಕೆ ಓಕೆ. ಈ ರೀತಿ ಎಲ್ಲ ಒಂದು ಬೆದರಿಕೆಗಳು ಉಳಿದಾಗ ಕೂಡ ನಾನು ತಲೆ ಬಾಗಿಸಲಿಲ್ಲ. ಎಲ್ಲವುದನ್ನು ಫೇಸ್ ಮಾಡಲಿಕ್ಕೆ ನಾನು ರೆಡಿ ಆದನೇ ಆಗಲಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹ ಬಗೆದು ಹೋಗೋ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ. ಅಂದರೆ ಒತ್ತಡ ಅಂದರೆ ಯಾವ ಹಂತದಲ್ಲಿ? ಅದು ಕೇಸ್ ನಿಮ್ಮ ಮೇಲೆ ಕೇಸ್ ಹಾಕೋವಾಗಲ ಅಥವಾ ಹಾಕಿದ ನಂತರ? ಮುಂಚೆಯಿಂದನೇ ಪ್ರಾರಂಭ ಮಾಡಿದ್ರು. ಓಕೆ. ಪ್ರಾರಂಭ ಮಾಡಿದಾಗಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಏನೇ ಇದ್ದರೂ ಕೂಡ ಏನೇ ಫೇಸ್ ಮಾಡಲಿಕ್ಕೆ ರೆಡಿ ಆಗ್ತೀನಾಗಲಿ, ಬರೋದಿಲ್ಲ ಅಂತ ಹೇಳಿದವನು. ಹಾಗಾಗಿ ಇವತ್ತು ನಾನು ಕಾಂಗ್ರೆಸ್ ಅವರು ಜೊತೆಯಲ್ಲಿ ಜಾಯಿನ್ ಆಗ್ತೀನಿ ಅನ್ನುವಂಥದ್ದು ಅವ್ರಿಗೂ ಕನಸಲ್ಲೂ ಕೂಡ ಅದು ಸಾಧ್ಯ ಇಲ್ಲ. ನನ್ನ ಕೇಳೋ ಧೈರ್ಯನೂ ಯಾರೂ ಮಾಡಲಿಕ್ಕೆ ಹೋಗಲಿಲ್ಲ. ಒಂದು. ಎರಡನೇದು, ತಾವು ಹೇಳಿದ್ದೀರಿ ಇವಾಗ BJP ಮತ್ತು JDS ಒಂದು ಮೈತ್ರಿ ಬಗ್ಗೆ. ತಾವು ದೇವೇಗೌಡರ ಬಗ್ಗೆ ನನಗೆ ಅಪಾರವಾದಂಥ ಒಂದು ಗೌರವ. ಇವತ್ತು ಕರ್ನಾಟಕ ರಾಜ್ಯ ಅಂತಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಆಂಧ್ರದಿಂದ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾಗಿರ್ಬೋದು, ನಮ್ಮ ರಾಜ್ಯದಿಂದ ಸನ್ಮಾನ್ಯ ದೇವೇಗೌಡರು. ಸೊ ಅದೊಂದು ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಒಂದು ಹೆಮ್ಮೆ ವಿಚಾರ. ಕರ್ನಾಟಕ ರಾಜ್ಯ ಇರೋಷ್ಟು ದಿವಸಗಳು ಕೂಡ ಈ ಭಾರತದ ಒಬ್ಬ ಪ್ರಧಾನಮಂತ್ರಿ ಕನ್ನಡಿಗ ಆದರು ಅಂತಂದರೆ ಅದು ದೇವೇಗೌಡರನ್ನಂಥ ಒಂದು ಇತಿಹಾಸ ಯಾವತ್ತಿಗೂ ಕೂಡ ಅದು ಇದ್ದೇ ಇರುತ್ತೆ, ಇನ್ನೂ 1000 ವರ್ಷಗಳಾದರೂ ಕೂಡ. ಹಾಗಾಗಿ ಅವ್ರ ಮೇಲೆ ನನಗೆ ಅಪಾರವಾದಂಥ ಗೌರವ ಇದೆ. ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ JDS ಜೊತೆಗೂಡಿದ್ದು. ಸೊ ಬರುವಂಥ ದಿನಗಳಲ್ಲಿ 28ಕ್ಕೆ 28 ಸೀಟ್ ಗೆಲ್ಲುವಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.